ಮಸ್ತ್ ಸ್ನಾನ ಎಲ್ಲ ಆತ. ಸ್ನಾನ ಮಾಡಿ ಈಗ ಟಿಫಿನ್ ಮಾಡ್ಲಿಕ್ಕೆ ಹೊಂಟಿವಿ. ಒಟ್ಟ ಟಿಫಿನ್ ಮಾಡಿ ಬರೀ ಬಿಸಿಲದ ನೋಡು ಫಸ್ಟ್ ಅದನ್ನ. ಹೌದಪ್ಪ, ನೋಡಲ್ಲ ಯಾವ ಪರಿ ಬಿಸಿಲು ಸೀದಾ. ಟೈಮ್ ಎಷ್ಟಾಗಿದೆ ಹೇಳ ಬಿಸಿಲಿಗೆ? 6:45. 6:45ಕ್ಕೆ ಈ ಪರಿ ಬಿಸಿಲದ. ಈ ಒಂದು PS4 ಅಂತ ಒಂದು ರೆಸ್ಟೋರೆಂಟ್ ಅದ. PS5 ಅಲ್ಲ, PS4 ಅಂತದ ಒಂದು. ಯಾಕೆ PS4 ಗೇಮಿಂಗ್ ಅದು ಅದು, ಆದ್ರೆ ಇದು ಅದಲ್ಲ ಅಂತ ಹೇಳಲಿಕ್ಕೆ ಕನ್ವೆ ಮಾಡ್ಲಿಕ್ಕೆ ಗೇಮಿಂಗ್ ರಿಲೇಟೆಡ್ ಅಲ್ಲಿದೆ. PS4 ಗೇಮಿಂಗ್ ಇದಿಲ್ಲ ಮೊದಲು ಇತ್ತು ರೀ. ಮತ್ತು ಅಲ್ಲ ಈ ಹೋಟೆಲ್ ಅದು ಗೇಮಿಂಗ್ ಹೋಟೆಲ್ ಅಲ್ಲ, ಹಂಗೆ ಹೇಳಿ ಹೊಂಟೇವಿ. ಈಗ ಒಟ್ಟ ನಮ್ಮ ಅಣ್ಣ ಚಪ್ಪಲ್ ಹಾಕೋಬೇಡ ಅಂದನ್ಪ, ಹಂಗ ನಡಿಬೇಕೀಗ ವಿದೌಟ್ ಚಪ್ಪಲ್. ಮತ್ತೆ ಎಲ್ಲಿ ಚಪ್ಪಲ್ ಹಾಕೊಂಡು ಅಡ್ಡಾಡ್ತೀವಿ ಎಲ್ಲ ಕಡೆ ಹಿಂಗ ಹೋಗೋದು ಬಡ ಬಡ ಹೋಗ್ರಿ. ರೆಸ್ಟೋರೆಂಟ್ ನೋಡ್ರಿ, ಲುಕಿಂಗ್ ಗುಡ್, ಮಸ್ತ್ ಅಲ್ಲ. ಅಂದ್ರೆ ಹೊರಗಿಂದ ಇಂಪ್ರೆಷನ್ ಚಲೋ ಅದ, ಒಳಗೆ ಗೊತ್ತಿಲ್ಲ. ನೋಡ್ರಿ ಹೆಂಗದ ಇಡ್ಲಿ. ಇಡ್ಲಿ ನೋಡಿದ್ರನ್ನ ಗೊತ್ತಾಗ್ಬಿಡ್ತಾವ ಚಲೋ ಅದ ಇಲ್ಲ ಅಂತೇಳಿ. ಇವು ಅಕ್ಕಿ ಇಡ್ಲಿ ಅಪ್ಪ, ನಮಗೆ ರವಾ ಇಡ್ಲಿ ತಿಂದ್ರೆ ದೀಪ ಸ್ಮೂತ್ ಅವ. ಓಕೆ. ಸಾಂಬಾರು ಹೆಂಗದ? ಸಾಂಬಾರು ತಿಂದಿಲ್ಲ ನಾನು. ಒಂದು ಸ್ಪೂನ್ ಕೊಡಲಿಲ್ಲ ಅವರು. ಪುರಿ ನೋಡೋಣ ತಡ್ರಿ. ಫೋಟೋ ತೆಗೆದ್ರೆ ಒಟ್ಟು ಚಟ್ನಿ ಕಟ್ಲಿ. ಚಲೋ ರಾಮ ಪುರಿ. ಆಚಾರ ನೋಡಲ್ಲ ಹೆಂಗೆ ಪುರಿ ಮಾಡಿರ್ತಾರೆ ಫಟಾಫಟ್. ಇಲ್ಲಿ ನಾಮ ಮೂಗ ಮಾಯ ಸೊಳ್ಳೆ ಹಿಂಗೆ ಮಕ್ಕೋಣ ನಾವು. ಬರೀ ಮ್ಯಾಲಿನ ನೋಡು ನಡ. ಈಗ ಇಲ್ಲಿ ಇದಕ್ಕೆ ಬಂದೀವಿ, ಶ್ರೀವಾರಿ ಮೆಟ್ಲ. ಆ ಮೆಟ್ಲದ ಕಡೆ ಬಂದೀವಿ. ಆಟೋದಾಗ ಬಂದ್ವಿ. ಅದೇನಂತಾರೆ, ನಾವೆಲ್ಲಿ ಇಳ್ಕೊಂಡಿದ್ವಲ್ಲ ತಿರುಪತಿ ಒಟ್ಟು ರೈಲ್ವೆ ಸ್ಟೇಷನ್ ಹತ್ರ, ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ 20 ಕಿಲೋಮೀಟರ್ಸ್ ಅದ. ಆಟೋದಾಗ ಬಂದ್ವಿ. 500 ರೂಪಾಯಿ ತೊಗೊಂಡ, 500-600 ರೂಪಾಯಿ ತೊಗೊಂಡ. ಬಸ್ಸು ಅವ, ತಾಸಿಗೊಂದು ಬಸ್ ಬರ್ತದೆ, ಒಟ್ಟು ಫ್ರೀ ಬಸ್ ಅದ. ತಾಸಿಗೊಂದು ತಿರುಪತಿಯಿಂದ ಶ್ರೀವಾರಿ ಮೆಟ್ಲಿಗೆ ಫ್ರೀನೂ ಬರ್ತದೆ ಒಂದು ಬಸ್, ತಾಸಿಗೊಂದು. ಈಗ ಬಂದೇವಿ. ಈಗ ಅಮ್ಮನೂ ಹತ್ತೇನಂತ ಕೂತಾಳೆ ನೋಡು. ಹತ್ತು ಬೇಡ ಅಂತ ಅನ್ಲಿಗತ್ತೀವಿ, ಹತ್ತೇನು ಅನ್ಲಿಗತ್ತಾರ ಅಪ್ಪ ಅಮ್ಮನೂ. ಮಂಗ್ಯ ಅಣ್ಣ ಕೂತ ನೋಡಿಲ್ಲ ಅಣ್ಣ. ಇಲ್ಲೇ ಸ್ಟಾರ್ಟಿಂಗ್ ಅದ ಮೆಟ್ಲ, ಇಲ್ಲಿಂದ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಿನ್ನು. ಇಷ್ಟು ಹೋಗ್ಬೇಕು ನೋಡಿ, ಒಟ್ಟು ಈ ಬೆಟ್ಟ ಹತ್ತಬೇಕಿದೆ. ಹೆವಿ ಅದಪ್ಪ. ಹಾಂ, ನಮಸ್ಕಾರ ಮಾಡ್ರಿ ಎಲ್ಲರೂ. ಇಲ್ಲಿಂದ ಸ್ಟಾರ್ಟ್. ರೆಡಿ ಏನ್ರಿ ಹತ್ಲಿಕ್ಕೆ? ನೋಡ್ರಿ ಸ್ಟಾರ್ಟ್. ಅಯ್ಯೋ ಮಣ್ಕಾಲಿ ಹತ್ಲಿಕ್ಕೆ ಹತ್ತಾರಪ್ಪ ಇಲ್ಲೇ. ಇಲ್ಲ ಒಬ್ರು ಯಾರೋ ಹಿಂಗೆ ಕುತ್ತಾಗ ಮಾಡಿದ್ ಮೊಣಕಾಲಿ ಹತ್ಲತ್ತಾರ ಅಂತ ನೋಡಿದ್ ಖುಷಿ ಆದ್ರೆ. ಪ್ರತಿ ಮೆಟ್ಲು ಕಷ್ಟ ಮಾಡಿಸ್ತಾರ, ಮೊಣಕಾಲಿ ಹತ್ತಾರ ಗಟ್ಟೆಪ್ಪ. ಹೆವಿ. ಇಲ್ಲೇ ಶ್ರೀವಾರಿ ಮೆಟ್ಟು ಫುಟ್ಪಾತ್ ಸ್ಟಾರ್ಟಿಂಗ್ ಪಾಯಿಂಟ್. ಟೋಟಲ್ ಸ್ಟೆಪ್ಸ್ 2388. ಡಿಸ್ಟೆನ್ಸ್ ಟು ತಿರುಮಲ 2.1. ಸ್ಟೆಪ್ಸ್ ನೋಡಿದ್ರೆ ಸ್ಟೆಪ್ಸ್ ಜಗ್ಗವ. ಅಪ್ಪ ಅಮ್ಮನೂ ಹತ್ಲತ್ತಾರ. ಈಗ ಆದ ಮಜಾ ಅದ. 4 ಮಂದಿ ಹೊಂಟೆ ಹೋದ. ಈಗೆಲ್ಲ ಟೋಟಲ್ ಗೇಮ ಚೇಂಜ್. ಹಾಂ, ಬಂದ್ವಿ. ಇಲ್ಲಿ ನಂಬರ್ ಅದ ನೋಡ್ರಿ, 47, 48 ನಂಬರ್ಸ್ ಕೊಟ್ಟಾರ. 50, 51, 52. ಎತ್ತರ ಇಲ್ಲ ಮೆಟ್ಲ. ಅಂದ್ರೆ ಎಲ್ಲ ಕಡೆ ಹಿಂಗೆ ಇದ್ರೆ ಮ್ಯಾನೇಜಬಲ್, ಅತಿ ಎತ್ತರ ಇಲ್ಲ. ಭಾರಿ ಅದಪ್ಪ ಪಾಪ. ಓಂ ಶ್ರೀ ವೆಂಕಟೇಶ್ವರಾಯ ನಮಃ. ನಾವು 8:08 ಅಲ್ಲ 8:05 ಹತ್ಲಿಕ್ಕೆ ಸ್ಟಾರ್ಟ್ ಮಾಡಿವಿ. ನೋಡೋಣ ಮ್ಯಾಲೆ ಅಪ್ರಾಕ್ಸಿಮೇಟ್ಲಿ 8 ಅನ್ಕೊಂಬಿಡು.
ಎಂಟಾ? ಅಂದ್ರೆ ಅದು ಹೊರಗೆ ನಮಸ್ಕಾರ ಮಾಡಿದ್ವಲ್ಲ, ಹಾಂ ಹಾಂ ಹಾಂ. ನಾವು ಒಂದೇ ಗುಡಿ ದರ್ಶನ ತೊಗೊಂಡು ಒಳಗೆ ಬಂದ ಮೇಲೆ 8 ಆಗಿತ್ತು ನೋಡಿ. ಮತ್ತೆ 8 ಅನ್ಕೋ. ಒಟ್ಟು 8-10 ಹಿಂಗೆ ಸ್ಟಾರ್ಟ್ ಮಾಡಿ ನೋಡಪ್ಪ ಅಷ್ಟೇ. 8-10 ಸ್ಟಾರ್ಟ್ ಮಾಡಿವಿ ನೋಡೋಣ ಮ್ಯಾಲೆ ಎಷ್ಟೊತ್ತಿಗೆ ಮುಡ್ತೀವಿ ಹೇಳ್ತೀವಿ. ಈಗ 250+ ಸ್ಟೆಪ್ಸ್, ಆಲ್ಮೋಸ್ಟ್ 300 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಹೇಳ್ತೇವೆ ಒಟ್ಟು ಆದ್ಕೋ ನೋಡಕ್ಕೆ. ಒಮ್ಮೆ 1000 ಹೇಳೋಣ ಅಂತ ಈಗ. ಇಲ್ರಿ 500. 500 500 ಸ್ಟೆಪ್ಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಲೆಟ್ಸ್ ಗೋ. ಹೆಂಗೆ ಅನಿಸ್ತದ್ರಿ? ಸುಸ್ತು ಅನಿಸ್ಲಿ ಆಗ್ತದ? ಈಗ ಏನಿಲ್ಪ ಅಂತ ಬಿಡಿ ಅನಿಸ್ತದ. ಮುಂದೆ ಹೋಗೋದು ಚೂರು ಅನಿಸ್ಲಿ ಆದ್ರೆ ಮ್ಯಾನೇಜಬಲ್. 1000 ಮ್ಯಾಲೆ ಆಗ್ಬೇಕು ನೋಡಿ. ರೆಸ್ಟ್ ತೊಗೊಳತ್ತೀನಿ. 700 ಮೆಟ್ಲು ಆಗ್ಯಾವ ಆಲ್ಮೋಸ್ಟ್. ಸ್ವಲ್ಪ ಮಕ್ಕೊಳಿಯತ್ತೀವಿ 700 ಮೆಟ್ಲಕ್ಕೆ. ಇನ್ನೂ ಭಾಳ ಅವಪ್ಪ. ನಾಟ್ ಈಸಿ. ಫುಲ್ ಇಳಿತದೆ, ಸುಸ್ತಾಗ್ತದೆ, ಮಸ್ತ್ ಸುಸ್ತಾಗ್ತದೆ. ಅದ್ರ ಬೇರೆ ಟಿಫಿನ್ ಮಾಡಿವಲ್ಲ, ಇನ್ನೂ ಜಾಸ್ತಿ ನಿದ್ದೆ ಬರ್ತದೆ. ಮಸ್ತ್. ಒಂದು ಸ್ಮಾಲ್ ಚಾಲೆಂಜ್ ಮಾಡೋಣ. ಈಗ 900 ಸ್ಟೆಪ್ಸ್ ಆತ. ಈಗ ಒಮ್ಮೆ ಎದ್ರೆ 1000 ಆಗುತ್ತಾನ ಕೊಡಂಗಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. ಭಾಳ ಸುಸ್ತಾಗಿದೆ. ಎತ್ರ ಮೆಟ್ಲ ಈಗ. ಅಂದರೆ ಅಲ್ಲಿ ನೋಡಿದ್ರೆ ಅನಿಸ್ತದೆ, ಇಲ್ಲಿ ಗೊತ್ತಿಲ್ಲ. ಎತ್ರ ಮಾತ್ರ ಹೆವಿ ಎತ್ರ ಮೆಟ್ಲ. ಸ್ಟೀಪ್ ಅದ, ಭಾಳ ಸ್ಟೀಪ್ ಅದ. 900 to 1000 in one go. ಲೆಟ್ಸ್ ಟ್ರೈ. $900 ಸ್ಟಾರ್ಟ್. ಸೀನ್ರಿ ನೋಡ್ರಿ ಎಷ್ಟು ಮಸ್ತ್ ಅದ. ಆಲ್ಮೋಸ್ಟ್ ಹಾಫ್ ವೇ. $1,650 steps completed. ಇಷ್ಟು ಸುಸ್ತಾಗ್ತದ? ಈಸಿ ಇಲ್ಲ, ಅಂದ್ಕೊಂಡಷ್ಟು ಈಸಿ ಇಲ್ಲ, ಒಟ್ಟೆ ಇಲ್ಲ. ಇನ್ನು 738 ಸ್ಟೆಪ್ಸ್ ಬಾಕಿ ಅವ. ಇರಲಿ, ಆಲ್ಮೋಸ್ಟ್ 66% ಬಂದಿದೆ. ಇನ್ನೊಂದು 33% ಅದ. ಮ್ಯಾಲೆ ನೋಡವಲ್ವಿ, ಹಿಂಗವ ಮ್ಯಾಲೆ ನೋಡ್ದಂಗೆ ಸ್ಟೆಪ್ಸ್. ಹಿಂಗಲ್ಲ, ಹಿಂಗವ. ನಾ ರೆಸ್ಟ್ ತೊಗೊಳತ್ತೀನಿ, ಮತ್ತು 100 ಸ್ಟೆಪ್ಸ್ ಫುಲ್ ಸ್ಪೀಡ್ ರನ್ ಮಾಡೋದು. ಈ ಟೈಪ್ ಮಾಡ್ಲತ್ತೀನಿ ನೋಡೋಣ. ಬರ್ರಿ, ಲಾಸ್ಟ್ 5 ಸ್ಟೆಪ್ಸ್ ಮೊಣಕಾಲ ಮೇಲೆ ಉಪ್ಪಿ. ಬರ್ಲಿ. ಇನ್ನೊಂದು ಇಷ್ಟು ಹತ್ತಾರ. ಹಿಂಗೆ ಮಂದಿ ಇಷ್ಟು ಹತ್ತಾರಂದ್ರೆ ಹೆವಿ ಮುಗೀತಪ್ಪ. ಮಸ್ತ್ ಹತ್ತಿದ್ವಿ ನೋಡಿ. ಎಷ್ಟು ಹತ್ತಲೇ ಟೈಮ್ ಕರೆಕ್ಟ್? ಹಿಡ್ಕೋತೀನಿ. ಇಡೀ ನಾನೇ ಹಿಡ್ಕೊಂಡು ಹತ್ತಿದ್ಮೇಲೆ ಇದನ್ನು ನಾಟಕ ಮತ್ತೆ 10-20 2 hours 20 minutes. 2 hours 10 minutes ಕರೆಕ್ಟ್ 20. 2 ತಾಸು 10 ನಿಮಿಷ ನೋಡಪ್ಪ ಚಾಕ್. ಅದು 4 ಮಂದಿ ನಾ ಇಬ್ರ ಅಲ್ಲಿ. ಮತ್ತೆ ಅಪ್ಪ ಅಮ್ಮ ಬಂದಾರಂತ 2 ತಾಸು 20 ನಿಮಿಷ ಆಯ್ತು. ನಾ ಇಬ್ಬರ ಬಂದಿದ್ರೆ ಆರಾಮಲ್ಲಿ 3.5 ತಾಸು ತೋತಿದ್ವಿ. ಆಯ್ತು ಮಸ್ತ್ ಮಜಾ ಬಂತಂದ್ರು. ಮಜಾ ಏನು ಬರಲಿಲ್ಲ, ಖರೆ ಹೇಳ್ತೀನಿ. ಇಷ್ಟ ಆಗ್ತದೆ, ಆದರೆ ಚಲೋ ಅನ್ನಿಸ್ತದೆ ಹತ್ತಿದ ಮೇಲೆ. ಹತ್ಬೋದು ಒಮ್ಮೆ.
ಈ ಮಾತು ಭಾಳ ಇಂಪಾರ್ಟೆಂಟ್. ಹತ್ಬೋದು ಒಮ್ಮೆ, ಅದನ್ನ ಮೊದ್ಲು ವಿಚಾರ ಮಾಡ್ಬೇಕು. ಹತ್ತಿದ್ವಿ ರೀ. ಮಂಟಪ ಬಂದ್ರೆ ಮುಗೀತು ಅಷ್ಟು. ನೋಡಿದ್ ಮಂಟಪ ಬಂದ್ರೆ ಆತಿಲ್ಲ. ಇದು ಮಂಟಪದೇನೋ ಇದು ಇರ್ಬೋದು, ಹಿಸ್ಟಾರಿಕಲ್ ಸ್ಟೋರಿ ಇರ್ಬೋದು ನನ್ನ ಪ್ರಕಾರ. ನೋಡ್ರಿ ಏನದ ಇಲ್ಲಿ ಮದ್ವೆ ಆಗಿತ್ತು, ಹಿಂಗೇನೇನೋ ಅದ ಒಟ್ಟ ಚಂದ. ನಾನು ನೋಡ್ತೀನಿ ಕರೆಕ್ಟ್, ನೋಡಿ ಆದರೆ ಹೇಳ್ತೀನಿ ಆಮೇಲೆ. ಮಸ್ತ್ ಅದ ನೋಡಿ ಮಂಟಪ. ಮಸ್ತ್ ಗಾಗಲ್ ಹಾಕೊಂಡು ಅಡ್ಡಾಡ್ಲತ್ತೀನಿ ನೋಡಿ. ಬಿಸಿಲದ, ಆದ್ರೆ ಬಿಸಿಲದ ಅಂತ ಗೊತ್ತಾವಲ್ತಿ ಗಾಗಲ್ ಹಾಕೊಂಡಿದ್ದಕ್ಕೆ. ಅಪ್ಪ ಗಾಗಲ್ ಹೆಂಗದ? ಎಲ್ಲಿ ಬಂದೀವ್ರಿ? ಉತ್ತರಾದಿ ಮಠ. ಉತ್ತರಾದಿ ಮಠದ ಬಾಳೆಹಳ್ಳಿದಾಗ ಊಟ ಇದೆ ಮಸ್ತ್. ಚುಚ್ಚೂರ ಭಾಳ ಇಲ್ಲ. ಊಟ ಚೊಕ್ಕ ಆತ. ಈಗ ದರ್ಶನಕ್ಕೆ ಹೊಂಟೇವಿ. 12:40 ಬಂದದ ನೋಡು. ನಮ್ದು 2 ಗಂಟೆಗೆ ಅದ ದರ್ಶನ. ಅದ ಅಲ್ಲಿ ಹೋಗುತ್ತಾನ 1:30 ತನ ಆಗ್ತದ, ಒಳಗೆ ಬಿಡ್ತಾರೆ. ನೋಡು ನೆಕ್ಸ್ಟಿಗೆ ಬರ್ತೀವಿ ಅಂತ ಹೇಳ್ತೀನಿ. ನೋಡು ನಮ್ಮ 3 ತಾಸ್ನಾಗ ಆಗ್ಬೇಕಂತದ. ಅಷ್ಟಾದ್ರೆ ಚಲೋ, ಇಲ್ಲ ಆಗಲ್ಲ. ಬಾಯ್ ಅಲ್ಲೆಲ್ಲ ಫೋನ್ ಒಯ್ದಿರಂಗಿಲ್ಲ. ಆಮೇಲೆ ಇಲ್ಲೇ ಬಂದು ಉತ್ತರಾದಿ ಮಠದಾಗ ಬಂದು ಇದು ಮಾಡ್ತೀವಿ, ತೋರಿಸ್ತೇವೆ. ಹಾಯ್, ಈಗ ದರ್ಶನ ಆತು. ಒಟ್ಟ ದರ್ಶನ ಹೊರಗೆ ಬಂದು ಈಗ ಹೊಳ್ಳಿ ಒಟ್ಟ ಕ್ಯಾಬ್ ಹತ್ತಿ ಹೊಂಟಿವಿ. ಹೊಳ್ಳಿ ರೂಮ್ ಕಡೆ ಹೊಂಟಿವಿ. ನೋಡಿ ಮಸ್ತ್ ಆತು ದರ್ಶನ, ಮಸ್ತ್ ಆತು. 3.5 ತಾಸು ಆತನ. 3-3.5 ತಾಸು. ಹೌದು. ಸ್ವಲ್ಪ ರಶ್ ಇತ್ತು. ಅದರ ಲಡ್ಡು ಗಿಡ್ಡು ಎಲ್ಲ ಡಿಫ್ರೆಂಟ್ ಅವೆಲ್ಲ ಮತ್ತೆ ಒಟ್ಟ ಎಲ್ಲ ಕೂಡ ಒಂದು 4-5 ತಾಸು ಆತ. ಸ್ಟಾರ್ಟಿಂಗ್ ನಡ್ಕೋತ ಹೋಗೋದು, ಇದು ಮಾಡೋದು ಅದೆಲ್ಲ ಹಾಗೆ ಆತ. ಅದ್ರ ದರ್ಶನ ಎಲ್ಲ ಭಾಳ ಚಂದ ಆತು, ಮಸ್ತ್ ಆತು. ಅಂಥ ಪರಿ ರಶ್ ಏನು ಸಿಗಲಿಲ್ಲ. ಫಾಸ್ಟ್ ಆತೆಲ್ಲ. ಒಟ್ಟು ರಶ್ ಇತ್ತು, ಭಾಳ ಚಂದ ಆದ ದರ್ಶನ. ಅದ್ರ ನಾವು ಮಕ್ಕೊಂಡಿದ್ವಲ್ಲ ಅಲ್ಲಿ ನೋಡೋಕೆ ಗೊತ್ತಾಗಲಿಲ್ಲ ಅನ್ನಿಸ್ತು. ಕೂಡ ಹಾಕಿದ್ರು ಒಂದು ಕಡೆ. ಹೌದು.